ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವಿಸಿದ ಜೀವ ಕಳೆದ ಪರಿಭವ ಸವಿಸಿದ ಜೀವ ಸರ್ವೇಶ ಪುರುಷ ವಿಭವ ವಾಸುದೇವ, ನಿನ್ನ ಹರಿತಾಗಿ ನನಗೆ ಬೇರೆ ಗತಿ ಯಾರು ಮಾಧವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಚ್ಚೆಗೂ ಅಪಮಾನ. ಹೇ ವಿಧಾತ, ಈ ದೌಪಚಲಲಾಟದಲ್ಲಿ ನೀನು ಏನೇನು ಬರೆದಿರುವೆ ದೇವ? ನೀನು ಏನೇನು ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನವಾಗಿರುವ? ಪಾಂಚಾಲಿ, ಬೇಕೆ ಬಿಡು ಚೆಂತ ಮನದೆ ಬಿಡು ಚೆಂತ ಮನದೆ ಕಡುದು ರವರನ್ನು ಬದುಕುವೆ ನಾವು ರಣದೆ. ಬೇಕೆ ಬಿಡು ಚೆಂತ ಮನದೆ ಬಿಡು ಚೆಂತ ಮನದೆ ಕಡುದು ರವರನ್ನು ಬದುಕುವೆ ನಾವು ರಣದೆ. ನನ್ನ ವೈದಿಗಳವರು ಸಗಿರುವೆ ನಾವು ರಣದೆ. ಸಿಗಿದವರ ಎದಯ ಅಗೆಯುತ್ತಲಿರುದಯ ಹೆಚ್ಚು ರಕ್ತದೊಳು ನಿನ್ನ ಮುಡಿ ಕಟ್ಟಿಸುದನ. ಸಿಗಿದವರ ಎದಯ ಅಗೆಯುತ್ತಲಿರುದಯ ಹೆಚ್ಚು ರಕ್ತದೊಳು ನಿನ್ನ ಮುಡಿ ಕಟ್ಟಿಸುದನು. ಪಾಂಡವರ ಪತ್ನಿಯೆಂದೆನಿಸಿ ಹೀದರೆಯೊಳ್ ಪಾಂಡವರ ಪತ್ನಿಯೆಂದೆನಿಸಿ ಹೀದರೆಯೊಳ್ ಗಚ್ಚಲಯ ನಾರಿಯಂತಿರದೆಗಿ ಹೊರಿಯೊಳ್ ಗಚ್ಚಲಯ ನಾರಿಯಂತಿರದೆಗಿ ಹೊರಿಯೊಳ್. ಸೋಕ ಬೇಕೆ ಬಿಡು ಚೆಂತ ಮನದೆ ಬಿಡು ಚೆಂತ ಮನದೆ ತೊಡೆದು ರವರನ್ನು ಒದಿಸುವೆ ನಾವು ಹೊಲಸಿ. ಸೋಕ ಬೇಕೆ ಬಿಡು ಚೆಂತ ಮನದೆ ಬಿಡು ಚೆಂತ ಮನದೆ ತೊಡೆದು ರವರನ್ನು ಒದಿಸುವೆ ನಾವು ನಡೆದಿ. ಎನ್ ವೈದಿಗಳವರು ತೆಗೆಯುವೆ ನಾವು ನಡೆದಿ. ಏಕೆ ಏನಾಯಿತು ದೇವಿ? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರ ಸ್ವಾಮಿ, ನಿಮ್ಮನ್ನಾರಾದರದರ ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು.
ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶಯದಲ್ಲಿರಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಡುವಂತಿಲ್ಲವೇ? ದೇವಿ ಪ್ರಿಯತಮೆ, ಅಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಈ ದಿನ ನೀನೀಗಿರಲು ಕಾರಣವೇನೋ ನನ್ನೊಡೆ ತಿಳಿಸಬಹುದೇ? ತಿಳಿಸುವೇನು, ಆದರದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞಾಧಾರಕರಲ್ಲವೇ? ಅದು ಹಂಚಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಹೇ ನಿನ್ನ ಪತಿಗಳು ವಾಸಕ ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಹೇ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನು? ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಲೆ ಬೇಕೆಂದಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಅದರಲ್ಲಿ ಪಾಂಚಾಲಿ ರಾಯಭಾರಕ್ಕೆ ಹೋಗಿದ್ದವರು ಯಾರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯ ವಿಲಾಸ ವಿಭ್ರಮಗಳಿಂದ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕ್ಕಿಂದ ಹಿಂತಿರುಗಿದಾಗಲೇ ತಿಳಿದೆ ಹೀಗಾಗಿರಬಹುದೆಂದು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಕೇಳೆ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೋದಲನ್ನು ಮುಡಿಗಟ್ಟುವುದಿಲ್ಲವೇ ಎಂದು. ಪಾಪು ಪಾಂಚಾಲಿ, ಜಾನೆ ಮಮ ಜಾನೆ ಒದ್ದಾಡುವುದನ್ನು ಗಾಳಿ. ಜಾನೆ ಮಮ ಜಾನೆ ಒದ್ದಾಡುವುದನ್ನು ಗಾಳಿ. ನನ್ನ ಪ್ರೇಮದ ರಾಣಿ ನಾನೇ ಸಾಕು ಮಾಡಿ. ನನ್ನ ಪ್ರೇಮದ ರಾಣಿ ಜಾನೆ ಮಮ ಜಾನೆ ಒದ್ದಾಡುವುದನ್ನು ಗಾಳಿ.
ಉರುಳದು ತಾತನ ನೋಡಲನ್ನು ಭಯದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾನು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾನು ಜಾಣೆ ಮಮ ಜಾಣೆ ಒಟ್ಟಾಡುವೆನು ಬಾರೆ ನನ್ನ ಪ್ರೇಮದ ರಾಣಿಗೆ ನೀನು ನನ್ನ ಪ್ರೇಮದ ರಾಣಿಗೆ ನೀನು ಜಾಣೆ ಮಮ ಜಾಣೆ ಒಟ್ಟಾಡುವೆನು ಬಾರೆ ಬಾಪು ಪಾಂಚಾಲಿ ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಪ್ರಭು, ನೀವು ನನ್ನನ್ನು ಮುದ್ದಾಡಬೇಕಾದರೆ ಅದಕ್ಕಿಂತ ಸಮಯ ಇರುವುದಲ್ಲವೇ? ಆಗ ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಪ್ರಾಣೇಶ್ವರ ದೇವಿ ಚೆಲ್ಲದ ಸೇರುವೆ ಕಾಂತೆಯನ್ನು. ಚೆಲ್ಲದ ಸೇರುವೆ ಕಾಂತೆಯನ್ನು ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮತೆಯ ಮರಕ್ಕೆ ನೀಡುವಿರ ಭ್ರಮತೆಯ ಮರಕ್ಕೆ ನೀಡುವಿರ ಸಮಯವಿದೆ. ಶೃಂಗಾರಕ್ಕೆ ಭೀಮ. ಪ್ರಭು, ನೆನಪಿರುವುದೇ ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೋದಲನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ವಾಕ್ಯನ ಕೇಳಬೇಕಿರುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞಾಧಾರಿಗಳಲ್ಲ. ಬೇಡ ಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರತಾಪದಲ್ಲಿ ತೊಡಗಲಿ. ನಾನು ಬಹುಹಾತರನ್ನು ಯುದ್ಧವನ್ನು ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣ ನಿರ್ದಿಷ್ಟ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಸಹಿಸುವುದಿಲ್ಲ. ದುರ್ಲಕೌರವರನ್ನು ಭರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ದೇವಿ, ದುರ್ಲಕೌರವರನ್ನು ಭರಣಗೊಳಿಸದೆ ತಲೆಯಲ್ಲಿರಲು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡಗಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯೊಳು ಕುಟ್ಟಿಕೊಳ್ಳುವೆ. ಗರ್ವದಿ ತೊಡಗಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯೊಳು ಕುಟ್ಟಿಕೊಳ್ಳುವೆ.
ಬೇಡವಣ್ಣ. ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿಮ್ಮಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿ ಮೂಲ ಕಾರಣವೆಂದು ತೋರುತ್ತಿದೆ. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅದು ಇಂದಿಗೆ ನಿಶ್ಚಯವಾಯಿತು. ಅರ್ಜುನ, ಈ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಪ್ರಿಯ ಸಹೋದರನ ಶಾಂತಿಪಡಿಸುವುದು ನನಗೊಂದು ಸಾರಿ ಅಗಾಧವೆನಿಸುವುದು. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೋದಲೆ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನೋ ಕೇಳಿ. ಈ ಸಂಧಿಯ ಸುದ್ದಿಯನ್ನು ಮುಂಚಿತವಾಗಿ ಕಾಣಬಹುದು. ಅರ್ಜುನನ ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಿಂದ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಆ ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನೀ ಗದೆ ಇವೆರಡ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡಬಲ್ಲ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡಿದ ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ, ದುಡುಕಿ ಸಮರ ಬಯಸುವುದನು ಚಿತ. ದುಡುಕಿ ಸಮರ ಬಯಸುವುದನು ಚಿತ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ, ಹಳದಿ ಧ್ವಜಾಲಿಯ ಬಿಡುಗುಡಿ ಶಾಪವು ಗುರು ಸಂಜಾತರ ನರಳಿಸಲಿದೆ. ಹೋದರಾ? ಹಳದಿ ಪಂಚಾಲಿಯ ಬಿಡುಗುಡಿ ಶಾಪವು ಗುರು ಸಂಜಾತರ ನರಳಿಸಲಿರುವುದು. ತಾಳಿದವನು ಮುಂದೆ ಬಾವಿಯನು ಎಂಬ ಭೀಮಾ, ತಾಳಿದವನು ಮುಂದೆ ಬಾಳಿಯನು ಎಂಬ, ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ, ಹಿರಿಯರ ವಾಣಿಯ ಮರೆಯುವುದನು ಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ, ದುಡುಕಿ ಸಮರ ಬಯಸುವುದನು ಚಿತ, ದುಡುಕಿ ಸಮರ ಬಯಸುವುದನು ಚಿತ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಆದರೂ ಸಮಾಧಾನನಾಗು ಸಹೋದರ, ಸಮಾಧಾನನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ಮಾತಿಗೆ ವಿರೋಧವನ್ನಾಚರುವುದು ಸರಿಯಿಲ್ಲ. ಪಾಂಚಾಲಿ, ಮಾತಿನಿ ಮನದ ವೇದನೆ ನೀಗಿದೆ, ಸಮಯವಿದೆಂತರಿದೆಯ ತರುಣಿ ಏತಕ್ಕೆ ಈ ದುಗುಡವು. ಮಾನಿನಿ ಮನದ ವೇದನೆ ನೀಗಿದೆ, ಸಮಯವಿದೆಂತರಿದೆಯ ತರುಣಿ ಏತಕ್ಕೆ ಈ ದುಗುಡವು. ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃ. ಪಾಂಚಾಲಿ, ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃ ಇರುವುದನು ಚಿತ.
ವಂದಕನ ಕಾರ್ಯ ಸಾಧಿಸು ಕೋಮಲ ಹೃದಯದ ಪದಗಳು ಸರಿಗೆ ಸಾರ ಸಾಕ್ಷಿ ನೀಯರಿಯದ ಈ ಪರಿ ಸಾರ ಸಾಕ್ಷಿ ನೀಯರಿಯದ ಈ ಪರಿ ಏಕಿತ್ತು ನೀನಿತ್ತು ವಿಕೋಪ ಕೆಡುವೆ ಏಕಿತ್ತು ನೀನಿತ್ತು ವಿಕೋಪ ಕೆಡುವೆ ಮಾಲಿನಿ ಮಾಲಕ ವೇದನೆ ಸಮಯವಿದೆ ಸರಿದೆಯ ಕರುಣಿ ಏತಗೆ ಈ ದುಂಡವು ಏನ್ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ದ್ರೌಪದ, ಯುದ್ಧವು ಎಂತಹ ಘೋರ ಕೃತ್ಯ ಎಂಬುದು ನೀನಿನ್ನು ತಿಳಿದಿಲ್ಲ. ಆ ಯುದ್ಧಕ್ಕಾಗಿ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಯುದ್ಧವು ಎಂತಹ ಘೋರ ಕಾರ್ಯ. ರಾಜೇಂದ್ರ, ಹೇಳಿ. ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವುದಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನೇ ಕೋಲಾಹಲ, ಅರ್ಜುನ, ಏನೇ ಕೋಲಾಹಲ. ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಈ ನಿಮ್ಮ ಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಸಹೋದರಿ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವೆ. ವಿಜಯಶಾಲಿಗಳಾಗಿ ಪಾಂಡುನಂದನರೇ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ಅವರ ಇಚ್ಛೆಯಂತೆ ಅವರು ಮಾಡಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ಕೃಷ್ಣ, ಭೀಮಸೇನ, ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈ ಸಂಧಿಯ ನೆಪದಿಂದಾಗಿ ನಮ್ಮೈವರಿಗೂ ಸೀರೆ ನುಡಿಸಲು ಅವಣಿಸುತ್ತಿರುವೆಯ. ಯಾವುದೋ ಅಗ್ರಣಿ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಿನಗಿಷ್ಟೊಂದು ಆಕ್ರೋಶ ಬೇಕೆ ಭೀಮಸೇನ? ಇದು ನಿನಗೆ ಸಂಬಂಧಿಸಿದ ವಿಷಯ. ಸ್ವಲ್ಪ ತಾಳ್ಮೆಯನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಆಲಿಸು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು, ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಇನ್ನೂ ಮುಂತಾದವರು. ಹಾ ದುರ್ಯೋಧನ, ಆತನೂ ಸಹ. ಎಂದೆಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬಿದ್ದು ನಿನ್ನ ಬಯಕೆ ಆಗಿತ್ತು. ಅದನ್ನು ನೀನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ನಿಮ್ಮ ಪೌರುಷದ ಪುರಸ್ಕಾರದ ಫಲವನ್ನು ನೀವೇ ಮುಂದಿಸಿರಿ. ಅದರಲ್ಲಿ ಈ ಭೀಮನ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನಿ, ನೀನು ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸಲೇ ಬಿಡಲು. ನಿಲ್ಲಯ್ಯ, ನಿನಗಿಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ಹಾಳಲು ಸಾಧ್ಯವಾಗುತ್ತಿತ್ತು? ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನೊಟ್ಟಿಗೆ ಸಂಬಂಧಿಸಿದ ವಿಷಯ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪವೆಂದು ವಿಚಾರವಿರುವುದು ಭೀಮಸೇನ. ಆ ಕೌರವನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು.
ಇಲ್ಲ, ನಿಂತಿದ್ದಂತ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ನಿನಗೆ ತಿಳಿಸುವುದಿಲ್ಲ. ಎಲ್ಲಿ ಗದೆಯನ್ನು ಸಮೀಪವಿರಿಸಿ ನನ್ನ ಬಳಿ ಕೈಕಟ್ಟಿ. ಪರಿಹಾಸ್ಯ ಬೇಕು ಕೃಷ್ಣ. ಪರಿಹಾಸ್ಯವಲ್ಲಯ್ಯ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸಮೀಪವಿರಿಸಿ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಹಾಗಾದರೆ ಈಗಲಾದರೂ ಹೇಳು, ಹೇಳುವ ಸಂದೇಶ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ಸಹೋದರಿ, ಅಣ್ಣ, ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಆ, ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲಮ್ಮ, ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ನೀನು ಮಹಾನಿಪುಣೆಯಂತೆ. ಅದರಂತೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೊಡುವ ಇಚ್ಛೆ ನಿನಗಿದ್ದರೆ ಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಆಗಲಿ. ಈಗ ಸಮಾಧಾನವಾಯಿತು. ಈಗ ಕೇಳಿರಿ, ಇಂದು ಭೀಮನನ್ನು ಬಂಧಿಸಿರುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಎತ್ತಿಸಿದರೆ ಯಾರು ಯಾರೋ ದುರಾತ್ಮರು. ಮತ್ತಿನ್ನಾರು? ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಮಹಾ ಕಾರ್ಯವು ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದನೆ ಆ ಕುಂದಿ ಕೌರವ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ದುರ್ಯೋಧನ ಕೊಟ್ಟ ಸಂದೇಶವನ್ನು ತಿಳಿಸಿದರು. ನೋಡಿದ ಕೌರವನು ಹಿಡಿಂಬಾಪತಿ ಏಕೆ? ಹೌದು ಸಹೋದರಿ, ನೋಡಿದ ಕೌರವನು ಹಿಡಿಂಬಾಪತಿ ಏಕೆ? ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಹೌದು ಸಹೋದರಿ, ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ. 5 ಗ್ರಾಮವ ಕೊಡನು, ಭೀಮನಿಗೊಂದು ಊರನ್ನು ಬಿಡನು. ಹೌದು ತಂಗಿ, 5 ಗ್ರಾಮವ ಕೊಡನು, ಭೀಮನಿಗೊಂದು ಊರನ್ನು ಬಿಡನು. ಕೊಡುವೆನು ರಾಜವನ ಮಡಿಗಾದ ಎನ್ನುವುದ. ಕೊಡುವೆನು ರಾಜವನ ಮಡಿಗಾದ ಎನ್ನುವುದ. ನುಡಿದ ಕೌರವನು ಹಿಡಿಂಬಾಪತಿ ಏಕೆ? ಹಿಡಿಂಬಾಪತಿ ಏಕೆ? ಹಿಡಿಂಬಾಪತಿ ಏಕೆ? ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರಥಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪಾಂಚಾಲಿ, ನನ್ನ ಕರ ಅಗ್ರಜ, ಧನಂಜಯ, ಕೃಷ್ಣ. ಭೀಮಸೇನ, ಕರಗಳನ್ನು ಬಿಡಿಸಬೇಕೇ? ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳು.
ಗುಡುಗಿ ಗುಡುಗಿ ಚದುರಲಿಗೆ ಭೂಮಿ ನಡಿಗೆ ನಡಿಗೆ ಬದಲಲು ಸಪ್ತ ಸಾಗರದ ಹೋಲ್ ಕರೆಯಲಿ ಕಾವಕೋಟ ಗುಡುಗಿ ಗುಡುಗಿ ಚದುರಲಿಗೆ ಭೂಮಿ ನಡಿಗೆ ನಡಿಗೆ ಬದಲಲು ಸಪ್ತ ಸಾಗರದ ಹೋಲ್ ಕರೆಯಲಿ ಗುರುವರ ಚಿರಗಳ ಕಡಿಯದು ಬಿಡಲು ಗುರುವರ ಚಿರಗಳ ಕಡಿಯದು ಬಿಡಲು ಧರಣಿ ಕಂಠದಲ್ಲಿ ಮಲಗಿದ ವಿಜಯವ ಧರಣಿ ಕಂಠದಲ್ಲಿ ಮಲಗಿದ ವಿಜಯವ ಗುರುಕುಲವೋ ನಡೆದಿರುವೆ ಗುರುಕುಲವೋ ನಡೆದಿರುವೆ ಕುಲ್ಲ ಕೌರವರ ಪರಿ ಪರಿವಿದದಲ್ಲಿ ನನ್ನ ಕೌರವರ ಪರಿ ಪರಿವಿದದಲ್ಲಿ ಕಾಕೋಟ ಗುಡುಗಿ ಗುಡುಗಿದದು ನನಗೆ ಈ ಭೂಮಿ ನಡಿಗೆ ನಡಿಸಿದೆ ಮತದಳು ಸಪ್ತ ಸಾಗರದ ಹೋಗಿ ಕರೆಯಲಿ ಕರೆಯಲಿ ಕರೆಯಲಿ. ಈಗ ಕೇಳಿರಿ ಎಲ್ಲರೂ ನನ್ನ ವಿಮತ. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದೇ ನಿಜವಾದರೆ ವೀರಮಾತ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ ಸತ್ಯವಾದ ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸವಾರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅದಾದ ನಂತರ ಗರ್ಭಿತ ದುಶ್ಯೋಧನ ಮೊದಲವನ್ನು ಬಗೆದು ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ತದನಂತರ ಆ ದರ್ಪಿತ ದುರ್ಯೋಧನ ತೊಡೆಗೆಂದು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗೈಲಿಂದ ಕಿತ್ತು ನೆಲಕ್ಕೆ ಎಳೆದು ನನ್ನ ಎಡಗಾಲಿನಿಂದ ವಾದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲು ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲು. ಕೃಷ್ಣ ಭೀಮಸೇನ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸುಡುವೆನಾಂ ಕುರುಕುಲವನ್ನೆಲ್ಲ ಸುಡುವೆ ಕುರುಕುಲವನ್ನೆಲ್ಲ ಸುಡುವೆ ಗಾಂಧಾರಿ ಎತ್ತ 101 ಸುತರ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ರಾಯಭಾರಿಯನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನ ದುರಾಂಕಾರಕ್ಕೆ ನನ್ನ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ಉಳಿದಿರುವುದು ಉತ್ತರ. ಪರಮಾತ್ಮ ಧರ್ಮನಂದನ, ಸರಿ ಸಾರ್ವಭೌಮನಿಂದೋ ಹೊರೆಯಿಟ್ಟು ಬೇಡುವೆನೋ ಸರಿ ಸಾರ್ವಭೌಮನಿಂದೋ ಹೊರೆಯಿಟ್ಟು ಬೇಡುವೆನೋ ಕರುಣದಿ ಪಾಲಿಸಯ
ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನೋ ಕರುಣದಿ ಪಾಲಿಸೆಯ ಪರಮಾತ್ಮ, ಧರ್ಮನಂದನ, ಇದಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನ ಪಟ್ಟನೆಂದು. ಆದರೂ ಈ ಯುದ್ಧವು ಒದಗಿರುವುದು ಪರಮಾತ್ಮ. ಆ ಯುದ್ಧದಲ್ಲಿ ಕಾಪಾಡುವ ಭಾರವು ನಿನ್ನದು ಪರಮಾತ್ಮ. ಜಯಶಾಲಿಯಾಗು ಧರ್ಮನಂದನ.